ಓಕೆ, ಇಲ್ಲಿಗೆ ಮುಗ್ದಿಲ್ಲ ಹೋರಾಟ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ನಾವು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ. ಒಬ್ಬ ಕೈದಿಗೆ ಕೊಡೋದ ಸಂಬಳಕ್ಕಿಂತಲೂ ಕಡಿಮೆ ಏನ್ರಿ ನಮ್ಮ ತಾಯಂದಿರಿಗೆ? ಬನ್ನಿ, ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದು ಸರ್ಕಾರದ ಗಮನಕ್ಕೆ ಬರಬೇಕು. ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು ನೋಡಿ. ಒಂದು ಕಡೆ ಒಬ್ಬ ಕೈದಿಗೆ ಇದು ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಒಬ್ಬ ಕೈದಿಯ ಸಂಬಳ 14,548 ರೂಪಾಯಿ. ಆಶಾ ಕಾರ್ಯಕರ್ತೆಯರ ಸಂಬಳ 7,000 ರೂಪಾಯಿ, ಅರ್ಧಕ್ಕರ್ಧ. ಇದು ಯಾವುದರಲ್ಲಿ ಯಾರಿಗೆ? ನಮಗೆ ನಾವು ಹೊಡ್ಕೋಬೇಕಾ, ಯಾರಿಗಾದ್ರೂ ಹೊಡಿಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಮನೆ ಮನೆಗೆ ಬರ್ತಾರೆ. ಕೊರೋನಾ ಕಾಲದಲ್ಲಿ ಗಂಡನೂ ಬೇಡ, ಹೆಂಡತಿನೂ ಬೇಡ, ತಾಯಿನೂ ಬೇಡ, ತಂದೆನೂ ಬೇಡ, ಯಾವನು ಬೇಡ ಅಂದಾಗ ಬಂದಿದ್ದು ಆಶಾ ಕಾರ್ಯಕರ್ತೆಯರು ಮಾತ್ರ. ನೆನಪಿರಲಿ ವೀಕ್ಷಕರೇ. ಯಾಕೆ? ಅವ್ರಿಗೆ ಜೀವ ಇಲ್ವಾ? ಅವರಿಗೆ ಗಂಡ ಇಲ್ವಾ? ಅವರಿಗೆ ತಾಯಿ ಇಲ್ವಾ? ಅವರಿಗೆ ಚಿಕ್ಕಪ್ಪ ಇಲ್ವಾ? ಅವರಿಗೆ ದೊಡ್ಡಪ್ಪ ಇಲ್ವಾ? ಅವರಿಗೆ ಮಗಳಿಲ್ವಾ? ಅವ್ರು ಸಾಯ್ಬೋದು. ಆದರೂ ಬಂದರು. ಯಾಕೆ? ಜೀವನ ನಡಿಬೇಕು ಸರ್. ತುತ್ತಿನ ಚೀಲ ತುಂಬಬೇಕು. ಈಗ ಇದನ್ನೊಂದು ವೈರಲ್ ಮಾಡ್ರಪ್ಪ. ಕೈದಿಗಳ ಸಂಬಳ 14,248, ಆಶಾ ಕಾರ್ಯಕರ್ತೆಯರ ಸಂಬಳ 7,000. ಛೇ ಛೇ ಛೇ. ಕಫ ಏನು? TB ಆಗಿರುವಂಥ ಪೇಷಂಟ್ಗಳ ಕಫವನ್ನು ಬಾಕ್ಸಲ್ಲಿ ಎತ್ಕೊಂಡು ಬರ್ತಾರೆ. ಕೈಗೊಂದು ಗ್ಲೌಸ್ ಕೊಡೋ ಯೋಗ್ಯತೆ ನಮಗಿಲ್ಲ. ನಾನು ಇದು ಕೇವಲ ಸರ್ಕಾರವನ್ನು ಹೇಳ್ತಾ ಇಲ್ಲ, ಇಡೀ ವ್ಯವಸ್ಥೆಯನ್ನು ಹೇಳ್ತಾ ಇದ್ದೀನಿ. ನಾನು ವ್ಯವಸ್ಥೆಯನ್ನು ಹೇಳ್ತಾ ಇದ್ದೀನಿ. ಎಷ್ಟಿದ್ದಾರೆ? 42,000 ಕಾರ್ಯಕರ್ತೆಯರಿದ್ದಾರೆ. 42,000 ಕಾರ್ಯಕರ್ತರು. ನನಗೆ ಯಾವತ್ತೂ ಕೂಡ ದುಃಖ ಆಗೋದು ಒಂದು ಇವರು, ಇನ್ನೊಬ್ಬರು ಮಧ್ಯಾಹ್ನ ಬಿಸಿಯೂಟ ಕಾರ್ಯಕರ್ತೆಯರು, ಮತ್ತೊಬ್ಬರು ನಮ್ಮ ಯಾವುದರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ಹೆಣ್ಣುಮಕ್ಕಳು. ಮತ್ತೊಂದು ಹೇಳ್ತೀವಿ, ನಮ್ಮ ದೇಶ ಹೆಣ್ಣನ್ನು ದೇವರು ಭಗವತಿ ಆದಿಶಕ್ತಿಯಿಂದ ನೋಡಿದೆ ಅಂತ. ಕೇವಲ ನಾಮಕವ. ನೋಡಿ ಸರ್, ಕೈದಿ ಸಂಬಳ 14,248, ಆಶಾ ಕಾರ್ಯಕರ್ತರು 2,000 ಜಾಸ್ತಿ ಮಾಡಿದ್ದಪ್ಪ. ಕುಣಿದು ಕುಪ್ಪಳಿಸಿಬಿಡ್ತು. ಈಗ ಹೇಳ್ತಾ ಇದ್ದೀನಿ, ವಿ ಸ್ಟ್ಯಾಂಡ್ ವಿತ್ ಆಶಾ ಕಾರ್ಯಕರ್ತೆ. ಆಶಾ ಕಾರ್ಯಕರ್ತರ ಜೊತೆ ನಾವಿರ್ತೀವಿ. ನೀವು ಪಕ್ಷನೋ ಮತ್ತೊಂದೋ ಮಗದೊಂದೋ ಅಲ್ಲ. ನೀವು ಈ ಕರ್ನಾಟಕದ ಮಣ್ಣಿನ ಜನ. ನೀವು ಈ ಕರ್ನಾಟಕದ ಮಣ್ಣಿನ ಹ್ಯೂಮನ್ ರಿಸೋರ್ಸ್ ನೀವು. ಹಾಗಾಗಿ ನಿಮ್ಮ ಜೊತೆ ನಾವಿರ್ತೀವಿ. ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ. ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು ಈಡೇರಲೇಬೇಕು. ಆ ತಾಯಂದಿರು ಜೈಲಿನ ಖೈದಿಗಳಿಗಿಂತಲೂ ಕಡೆ ಆಗ್ಬಿಟ್ರ. ಇದನ್ನು ಯಾರೂ ಮಾತಾಡಲ್ವಾ ನೀವು? ಒಕ್ಕಲಿಗರಿಗೆ ತೊಂದರೆ ಆಗಿದೆ, ಲಿಂಗಾಯತರಿಗೆ ತೊಂದರೆ ಆಗಿದೆ, ದಲಿತರಿಗೆ ತೊಂದರೆ ಆಗಿದೆ, ಹಿಂದುಳಿದ ವರ್ಗಕ್ಕೆ ತೊಂದರೆ ಆಗಿದೆ. ನಮ್ಮನ್ನು 2A ಇಂದ 2Bಗೆ ಮಾಡಿ, 2B ಇಂದ 2Aಗೆ ಮಾಡಿ. ಓಕೆ, ಹೋರಾಟ ಮಾಡಿ. ಯಾವೊಬ್ಬ 224 MLAಗಳ ಪೈಕಿ ಒಬ್ಬನಿಗೆ ಅನಿಸಿಲ್ವಾ, ಸ್ವಾಮಿ ನಾವೊಬ್ಬ ಕೈದಿಗೆ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗೆ ಕೊಡುವಂಥ ಸಂಬಳಕ್ಕಿಂತ ಕಡಿಮೆ ಸಂಬಳ, ಅರ್ಧಕ್ಕರ್ಧ ಸಂಬಳ? ಯಾರೂ ಮಾತಾಡಲಿಲ್ವಾ? ವೇತನ ಆಯೋಗದ ಪ್ರಕಾರ ಒಬ್ಬ ಸರ್ಕಾರಿ ನೌಕರ ಅಥವಾ ಖಾಸಗಿ ನೌಕರನಿಗೆ ಮಿನಿಮಮ್ 27,000 ರೂಪಾಯಿ ಕೊಡಲೇಬೇಕು ಅಂತೇಳಿ ಸರ್ಕಾರ ಹೇಳುತ್ತೆ. ಇದು ಯಾರು ಸರ್? ಇವರಿಗೆ ಇಲ್ವಾ ಅದು? ಇವರ ಪರವಾಗಿ ಮತ್ತೊಮ್ಮೆ ನಾವು ನಿಲ್ತಾ ಇದ್ದೀವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ನಾಗಲಕ್ಷ್ಮಿ ಮೇಡಮ್ ಹೇಳಿದರು ಇನ್ನೊಂದು ಸಲ ಬರ್ತೀವಿ ಅಂತೇಳಿ. ಅದಕ್ಕಿಂತ ಮೊದಲು ಏನೋ ಒಂದು ವ್ಯವಸ್ಥೆ ಆಗಲಿ. ಕರ್ನಾಟಕದಲ್ಲಿ ಕೈದಿಗಳ ಸಂಬಳ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಗಿರುತ್ತೆ ಕೈದಿಗಳ ಸಂಬಳ? ಆರಂಭದ 1 ವರ್ಷ ಪ್ರತಿದಿನಕ್ಕೆ 524 ರೂಪಾಯಿ ನಿಗದಿಯಾಗಿರುತ್ತೆ. ಪ್ರತಿದಿನಕ್ಕೆ 524 ರೂಪಾಯಿ. 1 ವರ್ಷ ಅನುಭವದ ಬಳಿಕ ಅವರು ಕುಶಲಬಂದಿ ಅಂತ ಪರಿಗಣನೆ ಆಗುತ್ತೆ. 1 ವರ್ಷದ ಬಳಿಕ ಕೈದಿಗೆ ನಿತ್ಯ 548 ರೂಪಾಯಿ ಸಂಬಳ ಕೊಡ್ತಾರೆ ಪರ್ ಡೇ. ಅಂದರೆ ವಾರದ ರಜೆ ಪಡೆದರೂ ಕೂಡ ತಿಂಗಳಿಗೆ 14,248 ರೂಪಾಯಿ ಸಿಗುತ್ತೆ. 2 ವರ್ಷದ ಅನುಭವ ಆದರೆ ದಿನಕ್ಕೆ 615 ರೂಪಾಯಿ ವೇತನ ಸಿಗುತ್ತೆ. ಆಗ ವಾರದ ರಜೆ ಪಡೆದರೂ ಕೂಡ ತಿಂಗಳಿಗೆ 15,990 ರೂಪಾಯಿ ಸಿಗುತ್ತೆ. 3 ವರ್ಷ ಆದರೆ ತರಬೇತಿ ಕೆಲಸಗಾರ ಬಂದಿ ಅಂತ ಹೇಳ್ತಾರೆ. ಆಗ ಓರ್ವ ಕೈದಿಗೆ ದಿನಕ್ಕೆ 669 ರೂಪಾಯಿ ಸಂಬಳ ಕೊಡ್ತಾರೆ. ಅಂತಂದರೆ ವಾರದ ರಜೆ ಪಡೆದರೂ ತಿಂಗಳಿಗೆ 17,238 ರೂಪಾಯಿ ಸಿಗುತ್ತೆ. ಉಚಿತ ಊಟ ಸಿಗುತ್ತೆ, ಮಲಗೋಕೆ ಕೆಲಿನ ಬೆಂಚ್ ಸಿಗುತ್ತೆ, ಆರೋಗ್ಯ ಹದಗೆಟ್ಟರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಚಿಕಿತ್ಸೆ ಸಿಗುತ್ತೆ. ಆಶಾ ಕಾರ್ಯಕರ್ತೆಯರಿಗೆ ಇದ್ಯಾವ ಸೌಲಭ್ಯ ಇರಲ್ಲ ಸ್ವಾಮಿ. ಈಗ ನೀವು ಅಂದ್ಕೋಬೇಡಿ, ಅಂದರೆ ಕೊಲೆ ಗಿಲೆ ಮಾಡಿ ಜೈಲಿಗೆ ಹೋಗಿ ಅಂತ ಹೇಳ್ತಾ ಇದ್ದೀವ ಅಂತ ಅಂದ್ಕೋಬೇಡಿ.
ನಾನು ನಗ್ನ ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳ್ಳತನ ಮಾಡಿ, ಮತ್ತೊಂದು ಮಾಡಿ, ದರೋಡೆ ಮಾಡಿ, ತಲೆ ಒಡೆದು ಏನೇ ಮಾಡಿ ಜೈಲಿಗೆ ಹೋದವರು ಕೂಡ ನಿಮಗೆ 17,000 ರೂಪಾಯಿ ಸಂಬಳ ಆಗುತ್ತೆ, ಪ್ರತಿ ವರ್ಷ ಇನ್ಕ್ರಿಮೆಂಟ್ ಆಗುತ್ತೆ. ಈ ತಾಯಂದ್ರಿಗೆ ಯಾಕಿಲ್ಲ? ಈ ತಾಯಂದ್ರಿಗೆ ಯಾಕಿಲ್ಲ? ಈ ಇಷ್ಟೆಲ್ಲ ಮಾತಾಡುವಂಥ, ವಿಧಾನಸೌಧದಲ್ಲಿ ಮಾತಾಡುವಂಥ ಯಾರಾದರೂ ಒಬ್ಬ TB ಪೇಷಂಟ್ನ ಕಫವನ್ನು ಒಂದು ಡಬ್ಬದಲ್ಲಿ ಹಾಕುವಂಥ ದಮ್ಮು ಧೈರ್ಯ ನಿಮಗಿದೆಯಾ? ಈ ತಾಯಂದ್ರು ಮಾಡಲ್ವಾ? ಅವರ ಸೇವೆಗೆ ಮರ್ಯಾದೆ ಇಲ್ವಾ? ಅವರ ಸೇವೆಗೆ ಘನತೆ ಇಲ್ವಾ? ಅವರ ಸೇವೆಗೆ ಗೌರವ ಇಲ್ವಾ? ಹಾಗಾಗಿ ನಾವು ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿನ ಅವ್ರು ಹೇಳಿದರು, ಸರ್ ಎಲ್ಲ ಚಾನಲ್ಗಳಿಗೆ ಹೋದ್ವಿ, ಯಾರು ಬರಲಿಲ್ಲ, ನೀವು ಬಂದ್ರಿ ಅಂತ ಅಂದ್ಬಿಟ್ಟು ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಹೋಗಲಿಲ್ಲ, ನಿರಂತರವಾಗಿ ನಿಂತ್ಕೊಂಡ್ವಿ, ಸವಾಲು ಹಾಕಿದ್ವಿ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ ನಕ್ಸಲೇಟ್ಗಳನ್ನು ಅಲ್ಲಿಂದ ಕರೆಸಿ ಅವರ ಮುಂದೆ ನೀವೇ ಖುದ್ದು ನಿಂತು 100 ಕಿಲೋಮೀಟರ್ ದೂರದಿಂದ ಬೆಳಗ್ಗೆ 10 ಗಂಟೆಗೆ ಹೊರಟವರು ಸಂಜೆ 4 ಗಂಟೆಗೆ ಬಂದರು, ಅವ್ರಿಗಾಗಿ ಟೈಮ್ ಕೊಟ್ರಿ, ನೀವು ಸರೆಂಡರ್ ಮಾಡಿಸ್ಕೊಂಡ್ರಿ, ಮರುದಿವಸ 3 ಲಕ್ಷ ದುಡ್ಡು ಬಿಡುಗಡೆ ಆಯಿತು. ಕೇವಲ 500-1000 ಮೀಟರ್ ದೂರದಲ್ಲಿರುವಂಥ ತಾಯಂದಿರ ಬಳಿಗೆ ಯಾರು ಹೋಗಿಲ್ವಾ ಅಂತ ಕೇಳಿದ್ರಲ್ಲಿ ತಪ್ಪಿದೆಯಾ ಸ್ವಾಮಿ? ಕೇಳಿದ್ವಿ. ಅದೃಷ್ಟವಶಾತ್ ಸಿದ್ದರಾಮಯ್ಯನವ್ರಿಗೂ ಅದು ಕೇಳಿಸ್ತು. ಇವತ್ತು ಅವ್ರು ಕೇಳಿದ 15,000 ರೂಪಾಯಿ, ಅದು ನಮಗೂ ಗೊತ್ತು, 15,000 ಮಾಡೋಕ್ಕಾಗಲ್ಲ ಒಂದೇ ಸಲಕ್ಕೆ, 2,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಷ್ಟಕ್ಕೆ ಕುಣಿದು ಕುಪ್ಪಳಿಸ್ಬಿಟ್ರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆಶಾ ಕಾರ್ಯಕರ್ತರೇ, ರಿಪಬ್ಲಿಕ್ ಕನ್ನಡ ನಾವು ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀವಿ. ನೀವು ಯಾವತ್ತು ಬಂದು ಅಲ್ಲಿ ಟೆಂಟ್ ಹಾಕ್ತೀರೋ ಆ ಟೆಂಟ್ ಹಾಕಿ ಟೆಂಟ್ ತೆಗೆಯೋ ತನಕ ಇನ್ನು ಮುಂದೆ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಇದು ನಾವು ನಿಮಗೆ ಕೊಡುವಂಥ ಭರವಸೆ. ಥ್ಯಾಂಕ್ ಯು. ರಂಗನಾಥ್ ನಿರಂತರವಾಗಿ 1-1.5-2 ಗಂಟೆಗಳ ಕಾಲ ಅಲ್ಲಿದ್ದು ಆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದರು. ಅದರ ಜೊತೆಗೆ ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಪರಾಧ ಮಾಡಿ ಅಥವಾ ದೊಡ್ಡ ಪುಟ್ಟ ಅಪರಾಧ ಮಾಡಿನೂ ಜೈಲಿಗೆ ಹೋಗಿರ್ತಾರಲ್ಲ ಕೈದಿಗಳು, ಜೈಲಿಗೆ, ಆ ಜೈಲಿಗೆ ಹೋದ ಕೈದಿಗಳಿಗೆ ಕೂಡ ತಿಂಗಳಿಗೆ 14,000 ರೂಪಾಯಿ ಸಂಬಳ ಇದೆ. ತಿಂಗಳಿಗೆ 14,000 ರೂಪಾಯಿ ಸಂಬಳ ಇದೆ. ಆದರೆ ಈ ತಾಯಂದಿರಿಗೆ 5,000 ರೂಪಾಯಿ. ಕೊನೆಗೂ ಹಾಗಂತ ನಾವು ನಕ್ಸಲೇಟ್ಗಳ ಥರ ಹಿಂಸಾತ್ಮಕ ಹೋರಾಟ ಮಾಡಲಿಲ್ಲ. ಅಹಿಂಸಾತ್ಮಕ ಹೋರಾಟವನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರುವಲ್ಲಿ, ಅವರ ವಿಚಾರವನ್ನು ಸರ್ಕಾರಕ್ಕೆ ಹೇಳೋದ್ರಲ್ಲಿ ಸಫಲವಾದವು. ಹಾಗಾಗಿ ತಾಯಂದಿರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ.